ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ 2024-25 2022-23ನೇ ಸಾಲಿನ ಹಾಗೂ 2023-24ನೇ ಸಾಲಿನ ಒಟ್ಟು 9 ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು. ಇಂದು ನಾವು ಇತಿಹಾಸ ವಿಭಾಗದ ಅಧ್ಯಾಯ 18 ಸ್ವಾತಂತ್ರ್ಯ ಹೋರಾಟ ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ 1. ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶವೇನು? ಉದ್ದೇಶ ಏಕರೂಪ ಕಾನೂನು ವ್ಯವಸ್ಥೆ ಜಾರಿಗೆ ತರುವುದು. ಪ್ರಶ್ನೆ 2. ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳ್ಯಾವುವು? 1. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ. 2. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಸಲ್ಲಿಕೆ. 3. ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ. 4. ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಮಂಡನೆ. 5. ಕೈಗಾರಿಕೆಗಳ ಅಭಿವೃದ್ಧಿ. 6. ಸೈನಿಕ ವೆಚ್ಚ ಕಡಿಮೆ. 7. ಉತ್ತಮ ಶಿಕ್ಷಣ. 8. ಬಡತನದ ಬಗ್ಗೆ ಅಧ್ಯಯನ ಮತ್ತು ಪರಿಹಾರ. ಪ್ರಶ್ನೆ 3. ತೀವ್ರವಾದಿಗಳು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ. ಅಥವಾ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು, ಸಮರ್ಥಿಸಿ. ಅಥವಾ ಬಾಲಗಂಗಾಧರ ತಿಲಕರು ಭಾರತೀಯರಲ್ಲಿ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು, ದೃಢೀಕರಿಸಿ. ಉತ್ತರ 1. ಬಂಗಾಳ ವಿಭಜನೆಯ ವಿರುದ್ಧ ಪ್ರತಿರೋಧ. 2. ಸ್ವದೇಶಿ ಚಳುವಳಿ ಆರಂಭ. 3. ತಿಲಕರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ಪಡೆಯುತ್ತೇನೆ ಘೋಷಣೆ. 4. ಗಣೇಶ, ಶಿವಾಜಿ, ದುರ್ಗಾ ಉತ್ಸವಗಳ ಮೂಲಕ ಜನರಿಗೆ ಪ್ರೇರಣೆ. 5. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಮೂಲಕ ಪ್ರೇರಣೆ. 6. ತಿಲಕರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನು ಕೆರಳಿಸಿದವು. 7. ವಿದೇಶಿ ವಸ್ತುಗಳ ಬಹಿಷ್ಕಾರ. 8. ಗೀತಾರಹಸ್ಯ ಗ್ರಂಥ ರಚನೆಯ ಮೂಲಕ ಹೋರಾಟಕ್ಕೆ ತೀವ್ರತೆ. ಪ್ರಶ್ನೆ 4. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ವಿವರಿಸಿ. ಉತ್ತರ: ಇದನ್ನು ದಾದಾಬಾಯಿ ನವರೋಜಿಯವರು ಪ್ರತಿಪಾದಿಸಿದರು. ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ಅಂಕಿ ಅಂಶಗಳೊಂದಿಗೆ ವಿವರಿಸಿದರು. ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರ ಪರಿಣಾಮ ವಿವರಿಸಿದರು. ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ, ಆಡಳಿತ ವೆಚ್ಚ ಹೀಗೆ ಸಂಪತ್ತು ಹರಿದು ಹೋಗುತ್ತಿತ್ತು. ಪ್ರಶ್ನೆ 5. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ಉತ್ತರ: 1. ರೌಲತ್ ಕಾಯ್ದೆಯ ವಿರುದ್ಧ ಪಂಜಾಬಿನಲ್ಲಿ ವ್ಯಾಪಕ ಚಳುವಳಿ ನಡೆಯುತ್ತಿತ್ತು. 2. ಜನರಲ್ ಡಯರ್ ಅಮೃತಸರ ನಗರವನ್ನು ಸೇನಾಳ್ವಿಕೆಗೆ ಒಳಪಡಿಸಿ ಸಭೆಗಳನ್ನು ನಿಷೇಧಿಸಿದನು. 3. ಸುಮಾರು 20,000 ಜನ ಜಲಿಯನ್ ವಾಲಾಬಾಗ್ನಲ್ಲಿ ರೌಲತ್ ಕಾಯ್ದೆಯ ವಿರುದ್ಧದ ಪ್ರತಿಭಟನಾ ಸಭೆಯಲ್ಲಿ ಸೇರಿದ್ದರು. 4. ಸಭೆಗಳ ನಿಷೇಧದ ಬಗ್ಗೆ ಇವರಿಗೆ ಪೂರ್ಣ ತಿಳುವಳಿಕೆ ಇರಲಿಲ್ಲ. 5. ಜಲಿಯನ್ ವಾಲಾಬಾಗ್ನಲ್ಲಿ ಸಭೆಯು ಶಾಂತಿಯಿಂದ ನಡೆಯುತ್ತಿತ್ತು. 6. ಜನರಲ್ ಡಯರ್ನು ಯಾವುದೇ ಮುನ್ಸೂಚನೆ ನೀಡದೆ ಜನರ ಮೇಲೆ ಗುಂಡಿನ ಮಳೆಗರೆದನು. 7. 379 ಪ್ರತಿಭಟನಾಕಾರರು ಪ್ರಾಣ ಕಳೆದುಕೊಂಡರು. 8. ಸಹಸ್ರಾರು ಜನರು ಗಾಯಗೊಂಡರು. ಪ್ರಶ್ನೆ 6. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಸಾಮಾಜಿಕ ಸುಧಾರಕರು, ದೃಢೀಕರಿಸಿ. ಉತ್ತರ: 1. ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. 2. ಜಾತಿ ವ್ಯವಸ್ಥೆಯ ಅಧ್ಯಯನ. 3. ಮಹಾದಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿ. 4. ಅಸ್ಪೃಶ್ಯರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ. 5. ಬಹಿಷ್ಕೃತ ಹಿತಕಾರಣಿ ಸಭಾ ಸಂಘಟನೆ. 6. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ. 7. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಪತ್ರಿಕೆಗಳ ಪ್ರಕಟಣೆ. 8.
ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷತೆ. ಪ್ರಶ್ನೆ 7. ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವು ಒಂದು ಮೈಲಿಗಲ್ಲು. ದೃಢೀಕರಿಸಿ. ಉತ್ತರ 1. ನೇತಾಜಿ ಎಂದು ಜನಪ್ರಿಯ. 2. ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಸ್ಥಾಪನೆ. 3. ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ. 4. ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ. 5. ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ. 6. ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವ. 7. ದೆಹಲಿ ಚಲೋಗೆ ಕರೆ. 8. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆ. ಪ್ರಶ್ನೆ 8. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿತ್ತು. ಸ್ಪಷ್ಟೀಕರಿಸಿ. ಉತ್ತರ 1. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ. 2. 1940ರಲ್ಲಿ ಮುಸ್ಲಿಂ ಲೀಗ್ ಲಾಹೋರ್ ಅಧಿವೇಶನವಾಯಿತು. 3. ಜಿನ್ನಾ ಹಿಂದೂ ಮುಸ್ಲಿಮರು ಒಂದಾಗಲು ಅಸಾಧ್ಯವೆಂದರು. 4. ಮಧ್ಯಂತರ ಸರ್ಕಾರ ವಿಚಾರದಲ್ಲಿ ಭಿನ್ನತೆ ಉಂಟಾಯಿತು. 5. ಜಿನ್ನಾ ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಆಗ್ರಹಿಸಿದರು. 6. 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆಗೆ ಕರೆಯಿತ್ತರು. 7. ದೇಶಾದ್ಯಂತ ಕೋಮು ಗಲಭೆಗಳು ನಡೆದವು. 8. ಮುಸ್ಲಿಂ ಲೀಗ್ ಸಂವಿಧಾನ ಸಭೆಯಲ್ಲಿಯೂ ಭಾಗವಹಿಸಲಿಲ್ಲ. ಪ್ರಶ್ನೆ 9. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು? ಉತ್ತರ 1. ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ದರು. 2. ಹಿಂಸಾತ್ಮಕ ಮಾರ್ಗದ ಮೂಲಕ ಬ್ರಿಟಿಷರನ್ನು ಓಡಿಸಬಹುದೆಂಬ ನಂಬಿಕೆ. 3. ರಹಸ್ಯ ಸಂಘಗಳ ಮೂಲಕ ಶಾಖೆ ಸ್ಥಾಪನೆ. 4. ಹಣಕಾಸು ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೂಲಕ ಕ್ರಾಂತಿಕಾರಿಗಳಿಗೆ ತರಬೇತಿ. 5. ಗುರಿ ಸಾಧನೆಗಾಗಿ ಬಾಂಬುಗಳು ಮತ್ತು ಬಂದೂಕುಗಳ ಬಳಕೆ. 6. ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳ ಸ್ಥಾಪನೆ. 7. ಬಿ.ಡಿ. ಸಾವರ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜಗುರು ಇವರು ಪ್ರಮುಖ ಕ್ರಾಂತಿಕಾರಿಗಳು. 8. ಕ್ರಾಂತಿಕಾರಿಗಳಲ್ಲಿ ಕೆಲವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಅನೇಕರನ್ನು ಗಲ್ಲಿಗೇರಿಸಲಾಯಿತು. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗೇ ಇರುತ್ತದೆ. ಅರಿಸ್ಟಾಟಲ್. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.